ಹಾಯ್ ಮಕ್ಕಳೇ, ವೇದಾಂತ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, KCET ಎಕ್ಸಾಮ್ ನಂತರ ಕೆಲವು ದಿವಸದ ಹಿಂದೆ KA ವೆಬ್ಸೈಟಲ್ಲಿ KCETಯ ಎಲ್ಲ ಸಬ್ಜೆಕ್ಟ್ನ ಕ್ವಶನ್ ಪೇಪರ್ಗಳಿಗೆ, ಎಲ್ಲ ವರ್ಷನ್ಗಳ ಕ್ವಶನ್ ಪೇಪರ್ಗಳಿಗೆ ಕೀ ಆನ್ಸರ್ಗಳನ್ನು ರಿಲೀಸ್ ಮಾಡಿದ್ರ ಬಗ್ಗೆ ನಮಗೆ ಗೊತ್ತೇ ಇದೆ, ಹೌದಾ? ಅದಾದ ನಂತರ KE ಮತ್ತೊಂದು ನೋಟಿಫಿಕೇಷನನ್ನು ಅಪ್ಡೇಟ್ ಮಾಡಿತು. ಯಾವುದ್ರ ಬಗ್ಗೆಯಪ್ಪ ಅಂದರೆ, ರಿಲೀಸ್ ಆಗಿರುವಂತಹ ಕೀ ಆನ್ಸರ್ಗಳಲ್ಲಿ ಯಾವುದಾದ್ರೂ ಆಕ್ಷೇಪಣೆ, ಅಬ್ಜೆಕ್ಷನ್ ಇತ್ತು ಅಂದರೆ ಸ್ಟೂಡೆಂಟ್ಸ್ ರೈಸ್ ಮಾಡ್ಬೋದು ಅಂತ. ಅಂದರೆ ಫಾರ್ ಎಕ್ಸಾಂಪಲ್, ಫಿಸಿಕ್ಸಲ್ಲಿ ಕ್ವೆಶ್ಚನ್ ನಂಬರ್ 2ಗೆ ನೀವು ಮಾಡಿರುವಂತಹ ಆನ್ಸರ್, ಹಾಗೆ KA ವೆಬ್ಸೈಟಲ್ಲಿ ರಿಲೀಸ್ ಮಾಡಿರುವಂತಹ ಕೀ ಆನ್ಸರ್ ಎರಡರಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಹಾಗೆ ನೀವು ಮಾಡಿರುವಂಥ ಆನ್ಸರೇ ಕರೆಕ್ಟ್ ಅನ್ನೋದಕ್ಕೆ ನಿಮಗೆ ಜಸ್ಟಿಫಿಕೇಷನ್ ಇದೆ, ನಿಮ್ಮ ಹತ್ರ ಕರೆಕ್ಟಾಗಿ ಜೆನ್ಯೂನ್ ರೀಸನ್ ಇದೆ ಅಂತ ಅಂದರೆ ನೀವು ಒಂದು ಅಬ್ಜೆಕ್ಷನನ್ನು ರೈಸ್ ಮಾಡೋ ಅವಕಾಶ ನಿಮಗೆ ಇತ್ತು. ಓಕೆ, ಸೊ ಈ ರೀತಿ ಅಬ್ಜೆಕ್ಷನನ್ನು ರೈಸ್ ಮಾಡಿ ಆದಮೇಲೆ ಶಿಕ್ಷಣ ತಜ್ಞರ ಒಂದು ಟೀಮ್ ಅದನ್ನು ಪರಿಶೀಲನೆ ಮಾಡಿ, ಒಂದು ಸ್ಕ್ರಿಟಿನೈಸ್ ಮಾಡಿ ಈಗ ಒಂದು ರಿವೈಸ್ಡ್ ಕೀ ಆನ್ಸರನ್ನು ಬಿಟ್ಟಿದ್ದಾರೆ. ನಾಟ್ ಫಾರ್ ಆಲ್ ದ ಕ್ವೆಶನ್ಸ್, ಯಾವ ಪ್ರಶ್ನೆಗಳಿಗೆ ಈ ಒಂದು ಕೀ ಆನ್ಸರ್ ರಿವೈಸ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ ಮಕ್ಕಳೇ, UGCET 2026ರ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತಶಾಸ್ತ್ರ ಮತ್ತು ಜೀವಶಾಸ್ತ್ರ ವಿಷಯಗಳಿಗೆ ಕೀ ಉತ್ತರಗಳನ್ನು KA ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ದಿನಾಂಕ 26/4/2026ರಂದು ಪ್ರಕಟಿಸಲಾಗಿರುತ್ತದೆ. ಕೀ ಉತ್ತರ ರಿಲೀಸ್ ಮಾಡಿದ್ರವತ್ತು. ಅದಾದಮೇಲೆ ಪ್ರಕಟಿಸಿರುವ ಕೀ ಉತ್ತರಗಳಿಗೆ ಆಕ್ಷೇಪಣೆಗಳಿದ್ದಲ್ಲಿ ದಿನಾಂಕ 30/4/2026 ಸಂಜೆ 5 ಗಂಟೆಯ ಒಳಗಾಗಿ ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. ಅದಾದಮೇಲೆ ಅಫ್ಕೋರ್ಸ್ ನಾನು ಹೇಳಿದ ಹಾಗೆ ಅಬ್ಜೆಕ್ಷನ್ ರೈಸ್ ಮಾಡೋದಕ್ಕೆ ನಿಮಗೆ ಟೈಮ್ ಕೊಟ್ಟಿದ್ರು. ಡೆಡ್ಲೈನ್ 30ನೇ ತಾರೀಕು ಏಪ್ರಿಲ್ ಆಗಿತ್ತು, ಸಂಜೆ 5 ಗಂಟೆ ಒಳಗೆ ಮಾಡಬೇಕಾಗಿತ್ತು. ಸೊ ಅದಾದಮೇಲೆ ಅಭ್ಯರ್ಥಿಗಳಿಂದ ಸ್ವೀಕೃತಗೊಂಡ ಎಲ್ಲ ಆಕ್ಷೇಪಣೆಗಳನ್ನು ವಿಷಯ ತಜ್ಞರು ಪರಿಶೀಲಿಸಿದ ನಂತರ ಮೇಲ್ಕಂಡ ಪತ್ರಿಕೆಗೆ ಸಂಬಂಧಿಸಿದಂತೆ ಅಂತಿಮವಾಗಿ ಪರಿಷ್ಕೃತಗೊಂಡಿರುವ ಕೀ ಉತ್ತರದ ವಿವರಗಳು ಈ ಕೆಳಕಂಡಂತಿದೆ. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಓಡುತ್ತಿರುತ್ತೆ, ಅಲ್ಲ ಸರಿ ಮ್ಯಾಮ್, ಓಕೆ, ರಿವೈಸ್ಡ್ ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ, ಈಗ ಅದರಿಂದ ನಮಗೆ ಗ್ರೇಸ್ ಮಾರ್ಕ್ಸ್ ಏನಾದರೂ ಸಿಗುತ್ತಾ ಅಂತ ಅಂದರೆ ಖಂಡಿತ ಸಿಗುತ್ತೆ. ಹಾಗಿದ್ರೆ ಅದು ಯಾವುದ್ಯಾವುದಕ್ಕೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇವಾಗ ನೋಡ್ತಾ ಹೋಗೋಣ. ನೋಡಿ ಮಕ್ಕಳೇ, 26ನೇ ತಾರೀಕು ರಿಲೀಸ್ ಆಗಿತ್ತಲ್ಲ ಕೀ ಆನ್ಸರ್ಸ್, ಪ್ರಕಟಗೊಂಡ ಕೀ ಉತ್ತರ 2 ಅಂತ ಕೊಟ್ಟಿದ್ದಾರೆ. ಯಾವ ಯಾವ ಪ್ರಶ್ನೆಗಳಿಗೆ ಗೊತ್ತಾ? ನೋಡಿ, ಅಲಾಂಗ್ ವಿತ್ ವರ್ಷನ್ ಕೋಡ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫಿಸಿಕ್ಸಲ್ಲಿ ವರ್ಷನ್ ನಂಬರ್, ಕ್ವಶನ್ ಪೇಪರ್ ವರ್ಷನ್ A1ಗೆ ಕ್ವಶನ್ ನಂಬರ್ 13 ಆಗಿತ್ತು. A2ಗೆ ಕ್ವಶನ್ ಬೇಸಿಕಲಿ ವರ್ಷನ್ ಸಂಖ್ಯೆ, ಆ ಒಂದು ಫಿಸಿಕ್ಸ್ನ ವರ್ಷನ್ ಸಂಖ್ಯೆ A2ಗೆ 21st ಕ್ವಶನ್, A3ಗೆ 19th ಕ್ವಶನ್, A4ಗೆ 17th, B1ಗೆ 25, B2ಗೆ 37, B3ಗೆ 33, B4ಗೆ 29. ಈ ರೀತಿ ಎಲ್ಲ ವರ್ಷನ್ ಕೋಡ್ಗಳ ಪರ್ಟಿಕ್ಯುಲರ್ ಕ್ವೆಶನ್ ನಂಬರನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಈ ಎಲ್ಲ ಪ್ರಶ್ನೆಗಳು ಆ್ಯಕ್ಚುಲಿ ಒಂದೇ ಆಗಿರುತ್ತೆ. ಡಿಫ್ರೆಂಟ್ ವರ್ಷನ್ ಪೇಪರ್ಗಳಲ್ಲಿ ಕ್ವೆಶನ್ ನಂಬರ್ ಚೇಂಜ್ ಆಗಿರುತ್ತೆ ಅಲ್ವಾ? ಸೊ ಹಾಗಿದ್ರೆ ಇದೊಂದು ಪ್ರಶ್ನೆಗೆ ಉತ್ತರ ಅವ್ರು ಆ್ಯಕ್ಚುಲಿ ರಿಲೀಸ್ ಮಾಡಿದ್ದು 2 ಅಂತ. ಈ ಎಲ್ಲ ವರ್ಷನ್ ಕೋಡ್ಗಳ ಇಷ್ಟು ಪ್ರಶ್ನೆಗಳಿಗೆ, ಇಷ್ಟು ಅಂದರೆ ಒಂದೇ ಪ್ರಶ್ನೆ ಇದೆ ಆ್ಯಕ್ಚುಲಿ, ಒಂದು ಪ್ರಶ್ನೆಗೆ ಎಲ್ಲ ಕಡೆಯಲ್ಲೂ ಕೀ ಆನ್ಸರ್ ರಿಲೀಸ್ ಮಾಡಿದ್ದು 2. ಆದರೆ ಅದು ಸರಿ ಇಲ್ಲ ಅಂತ ಅವರಿಗೆ ಅನಿಸಿದೆ. ಹಾಗಾಗಿ ಅದಕ್ಕೆ ಇವಾಗ ಗ್ರೇಸ್ ಮಾರ್ಕನ್ನು ಕೊಡ್ತಿದ್ದಾರೆ ಆ ಒಂದು ಪ್ರಶ್ನೆಗೆ. ಇನ್ನು ಕೆಮಿಸ್ಟ್ರಿಯಲ್ಲಿ ಕ್ವೆಶನ್ ಪೇಪರ್ ವರ್ಷನ್ ಕೋಡ್ A1ಗೆ 48, A2ಗೆ 56, A3ಗೆ 54, A4ಗೆ 52. ಈ ರೀತಿ ಈ ವರ್ಷನ್ನ ಇಷ್ಟನೇ ಕ್ವಶನ್ನಿಗೆ ಇರುವಂಥ ಆನ್ಸರ್ ಅವರು ರಿಲೀಸ್ ಮಾಡಿದ್ದು 1 ಅಂತ ಹೇಳಿ. ಓಕೆ, ಇಷ್ಟೋ ಪ್ರಶ್ನೆಗಳು ಒಂದೇ ಪ್ರಶ್ನೆನೇ, ಆ ಒಂದು ಪ್ರಶ್ನೆಗೆ ಕೀ ಆನ್ಸರ್ 1 ಅಂತ ರಿಲೀಸ್ ಮಾಡಿದ್ರು, ಆದರೆ ಅದು ತಪ್ಪು. ಹಾಗಾಗಿ ಅದಕ್ಕೆ ಗ್ರೇಸ್ ಮಾರ್ಕನ್ನು ಕೊಡ್ತಾರೆ. ಈಗ ಇನ್ನೊಂದು ಪ್ರಶ್ನೆ ಏನು ಅಂದರೆ, ಮ್ಯಾಮ್ ಇದು ಎಲ್ರಿಗೂ ಅನ್ವಯ ಆಗುತ್ತಾ ಅಂದರೆ ಖಂಡಿತ ಎಲ್ರಿಗೂ ಅನ್ವಯ ಆಗುತ್ತೆ. ನೀವೇನಾದರೂ ತಪ್ಪ ಆನ್ಸರ್ ಹಾಕಿದ್ರು, ಸರಿ ಆನ್ಸರ್ ಹಾಕಿದ್ರು, ಇರ್ರೆಸ್ಪೆಕ್ಟಿವ್ ಆಫ್ ಏನಂತ ಹೇಳ್ತೀವಿ ರೈಟ್ ಆನ್ಸರ್, ಇಲ್ಲಿ ತಪ್ಪು ಸರಿ ಪ್ರಶ್ನೆನೇ ಇಲ್ಲ. ಇದನ್ನು ಯಾವೆಲ್ಲ ಮಕ್ಕಳು ಅಟೆಂಡ್ ಮಾಡಿದಿರೋ ಅದು ಮಾತ್ರ ಇಂಪಾರ್ಟೆಂಟ್. ನೀವು ಈ ಪ್ರಶ್ನೆ ಅಟೆಂಡ್ ಮಾಡಿರಬೇಕು. ಮಾಡಿದಾಗ ಮಾತ್ರ ಈ ಪ್ರಶ್ನೆಗಳಿಗೆ ನಿಮಗೆ ಗ್ರೇಸ್ ಮಾರ್ಕ್ ಕೊಡ್ತಾರೆ, 1 ಮಾರ್ಕ್ ಗ್ರೇಸ್ ಬರುತ್ತೆ. ಓಕೆ, ಇನ್ನು ಬಯಾಲಜಿಯಲ್ಲಿ ನೋಡಿ ಮಕ್ಕಳೇ, ನಿಮಗೆ ಕೀ ಆನ್ಸರ್ ರಿಲೀಸ್ ಮಾಡಿದ್ದು 3 ಅಂತ. ಯಾವುದಕ್ಕೆ?
ನೋಡಿ, ವರ್ಷನ್ ಕೋಡ್ A1ಗೆ 29, A2ಗೆ 37, A3ಗೆ 35, ಇವೆಲ್ಲ ಕ್ವೆಶನ್ ನಂಬರ್ಗಳು, ಇವೆಲ್ಲ ವರ್ಷನ್ ಕೋಡ್ಗಳು. ಹೌದಾ? ಸೊ ಇದರಲ್ಲಿ ಕೀ ಆನ್ಸರ್ ಈ ಎಲ್ಲ ಸೇಮ್ ಪ್ರಶ್ನೆನೇ ಇವೆಲ್ಲ. ಇದಕ್ಕೆ ಕೀ ಆನ್ಸರ್ ರಿಲೀಸ್ ಮಾಡಿದ್ದು 3 ಅಂತ. ಆದರೆ ಆ್ಯಕ್ಚುಲಿ ರಿವೈಸ್ಡ್ ಆನ್ಸರ್ 2, ಆಪ್ಷನ್ 2ನೂ ಬರುತ್ತೆ, ಆಪ್ಷನ್ 3ನೂ ಬರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇದಕ್ಕೆ ಗ್ರೇಸ್ ಬರುತ್ತಾ ಅನ್ನೋದು ಗೊತ್ತಿಲ್ಲ ಇನ್ನು, ಬಿಕಾಸ್ ಅವರು ಗ್ರೇಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ ಆ್ಯಕ್ಚುಲಿ. ಓಕೆ, ಸೊ ಹಾಗಿದ್ರೆ ಅವರ ಪ್ರಕಾರ 2 or 3 ಎರಡರಲ್ಲಿ ಯಾವುದನ್ನು, ಬೇಸಿಕಲಿ ಆಪ್ಷನ್ 2 ಅಥವಾ ಆಪ್ಷನ್ 3 ಎರಡರಲ್ಲಿ ಯಾವುದನ್ನಾದರೂ ತಗೋಬಹುದು. ಈ 2 ಆಪ್ಷನ್ಗಳನ್ನು ಯಾರು ಟಿಕ್ ಮಾಡಿರ್ತಿರೋ ಅಥವಾ ಯಾರು ಈ 2 ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡಿರ್ತಿರೋ, ಎರಡರಲ್ಲಿ ಯಾವುದಾದ್ರೂ ಒಂದನ್ನು, ಅವರಿಗೆ ಮೋಸ್ಟ್ಲಿ ಮಾರ್ಕ್ಸನ್ನು ಅವ್ರು ಕೊಡ್ತಾರೆ. ನಾಟ್ ಫಾರ್ ಎವ್ರಿ ಒನ್. ಓಕೆ, ಇಲ್ಲಿ ಗ್ರೇಸ್ ಅಂತ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಮತ್ತೆ ಏನು ಹೇಳ್ತಿದ್ದಾರೆ, ಮೇಲ್ಕಂಡ ಪಟ್ಟಿಯಲ್ಲಿರುವ ಪ್ರಶ್ನೆಗಳನ್ನು ಹೊರತುಪಡಿಸಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಹಾಗೂ ಜೀವಶಾಸ್ತ್ರ ವಿಷಯಗಳ ಉಳಿದ ಆಕ್ಷೇಪಿತ ಪ್ರಶ್ನೆಗಳ ಕೀ ಉತ್ತರಗಳಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. ಅರ್ಥ ಆಗ್ತಿದೆ ಅಲ್ಲ? ಹಾಗೆ ಗಣಿತಶಾಸ್ತ್ರ ವಿಷಯದ ಕೀ ಉತ್ತರಗಳಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. ಮ್ಯಾಥ್ಸಲ್ಲಿ ಯಾವುದೂ ಇಲ್ಲಂತೆ ಚೇಂಜಸ್ಸು. ಬಟ್ ಈ ಒಂದು ಕೆಮಿಸ್ಟ್ರಿ ಹಾಗೆ ಫಿಸಿಕ್ಸ್ನಲ್ಲಿ ಮಾತ್ರ ಈ ಒಂದು ಚೇಂಜಸ್ ಆಗತ್ತೆ. ಸೊ ಕೆಮಿಸ್ಟ್ರಿಯಲ್ಲಿ ಇರುವಂಥ ವರ್ಷನ್ ಕೋಡ್ನ ಪ್ರಕಾರ ಇರುವಂಥ ಎಲ್ಲ ಕ್ವಶನ್ಸ್, ಹಾಗೆ ಅದಕ್ಕೆ ಬಂದಿರುವಂಥ ಆನ್ಸರ್ಗಳಿಗೆ ಗ್ರೇಸ್. ಓಕೆ, ಗ್ರೇಸ್ ಮಾರ್ಕ್ಸನ್ನು ನೀವು ತಗೊಳ್ತೀರಾ. ನೀವು ಯಾವುದೇ ಆಪ್ಷನನ್ನು ಟಿಕ್ ಮಾಡಿದ್ರೂ, ಅಂದರೆ ಸೆಲೆಕ್ಟ್ ಮಾಡಿದ್ರೂ ಇಟ್ ಡಸಂಟ್ ಮ್ಯಾಟರ್. ಬಟ್ ನೀವು ಅದನ್ನು ಆ ಒಂದು ಪರ್ಟಿಕ್ಯುಲರ್ ಪ್ರಶ್ನೆಯನ್ನು, ಇಲ್ಲಿ ಮೆನ್ಷನ್ ಮಾಡಿರುವಂಥ ಪ್ರಶ್ನೆಯನ್ನು ನೀವು ಅಕಾರ್ಡಿಂಗ್ ಟು ಯುವರ್ ವರ್ಷನ್ ಕೋಡ್, ಅಂದರೆ A1, ಈಗ ಸೇ ಫಾರ್ ಎಕ್ಸಾಂಪಲ್ ನನ್ನ A1 ನನಗೆ ಬಂದಿತ್ತು ಕ್ವಶನ್ ಪೇಪರ್, ಅದರಲ್ಲಿ 48ನೇ ಪ್ರಶ್ನೆಯನ್ನು ನಾನು ಅಟೆಂಡ್ ಮಾಡಿರಬೇಕು, ಅವಾಗ ನನಗೆ ಗ್ರೇಸ್ ಕೊಡ್ತಾರೆ. ಅರ್ಥ ಆಗ್ತಿದೆಯಲ್ಲ? ಎಸ್, ಈ ರೀತಿಯಾಗಿ ಇದೆ ಮಕ್ಕಳೇ. ದಿಸ್ ಇಸ್ ದ ಅಪ್ಡೇಟ್ ಫ್ರಮ್ KA ವೆಬ್ಸೈಟ್. KA ಏನಂತ ಹೇಳ್ತೀವಿ, KA ವತಿಯಿಂದ ನಿಮಗೆ ಬಂದಿರುವಂಥ ಒಂದು ಇವತ್ತಿನ ಒಂದು ಅಪ್ಡೇಟ್ ಅಂತ ಹೇಳ್ತಾ, ಮತ್ತೆ ಏನಾದರೂ ಹೊಸದಾಗಿ ನೋಟಿಫಿಕೇಷನ್ ಅಥವಾ ಯಾವುದೇ ರೀತಿ ಅಪ್ಡೇಟ್ ಬಂದರೆ ನಾನು ನಿಮಗೆ ಇನ್ಫಾರ್ಮ್ ಮಾಡಲಿಕ್ಕೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.